ನಮಸ್ಕಾರ ತಿಳಿಸುತ್ತಾ ಇವತ್ತಿನ ಭಾರತೀಯ ಕೃಷಿ ಸಮಾಜ ರೈತ ಸಂಘಟನೆಯ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮದ ಸ್ನೇಹಿತರನ್ನ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಾ ಪತ್ರಿಕಾಗೋಷ್ಠಿಯಲ್ಲಿ ಸಂಜೀವ್ ಡೊಂಗರ್ಗಾವಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು, ಈರಪ್ಪ ಪಟ್ಯ ಬೆಳಗಾವಿ ತಾಲೂಕಾ ಅಧ್ಯಕ್ಷರು, ಶೇಖಣ್ಣ ಅಕ್ಕಣ್ಣವರ್ ಗ್ರಾಮ ಘಟಕ ಪದಾಧಿಕಾರಿ, ಮಲ್ಲಿಕಾರ್ಜುನ್ ಡೊಂಗರ್ಗಾವಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಆತ್ಮೀಯರೇ, ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ಸುದ್ದಿ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸನ್ 2017-18ರಲ್ಲಿ ರೈತರು ಕಬ್ಬು ಪೂರೈಸಿದಂಥ ರೈತರಿಗೆ 594 ರೂಪಾಯಿರಂತೆ ಸುಮಾರು 4,000 ಜನರಿಗೆ ಅಮೌಂಟನ್ನು ಬಾಕಿ ಕೊಡಬೇಕಾಗಿತ್ತು. ಆಮೇಲೆ ಅದೇ ಸಂದರ್ಭದಲ್ಲಿ ಗೋದಾಮಿನಲ್ಲಿ ಅಕ್ರಮವಾಗಿ ಸುಮಾರು 18,000 ಕ್ವಿಂಟಲ್ ಸಕ್ಕರೆ ಅಕ್ರಮ ದಾಸ್ತಾನು ಸಿಕ್ಕಿತ್ತು. ಕಾನೂನು ಬಾಹಿರ ವ್ಯವಸ್ಥಾಪಕ ನಿರ್ದೇಶಕರ ನೇಮಕಾತಿ, ಸಕ್ಕರೆ ಮಾರಾಟ ಮತ್ತು ಸಾಮಗ್ರಿ ನಡೆದಂಥ ಖರೀದಿ ಅವ್ಯವಹಾರಗಳು, ಈ ಎಲ್ಲ ಅಕ್ರಮ ವ್ಯವಹಾರಗಳನ್ನು ತನಿಖೆ ನಡೆಸಿ ಯೋಗ್ಯ ಕ್ರಮ ಕೈಗೊಳ್ಳುವ ಸಂಬಂಧವಾಗಿ ನಾವೆಲ್ಲ ಭಾರತೀಯ ಕೃಷಿ ಸಮಾಜ ಸಂಘಟನೆ ಹಾಗೂ ವಿವಿಧ ರೈತ ಸಂಘ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆಯ ಮುಂದೆ ಹೋರಾಟ ಮಾಡಿದ ಪ್ರಯುಕ್ತವಾಗಿ 30/11/2022ರಂದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1964ರಲ್ಲಿ ವಿಚಾರ ಮಾಡಬೇಕಂತೇಳಿ ಮಾನ್ಯ ಸಕ್ಕರೆ ಆಯುಕ್ತರು ಆದೇಶವನ್ನು ಹೊರಡಿಸಿದರು. ಆ ಆದೇಶಕ್ಕೆ KN ರಾಜಣ್ಣ ಸಹಕಾರ ಸಚಿವರ ಸಮಕ್ಷಮದಲ್ಲಿ ಅದಕ್ಕೆ ಆದೇಶವನ್ನು ರದ್ದು ಮಾಡಿದ ಪ್ರಯುಕ್ತವಾಗಿ ನಾವೆಲ್ಲ ಭಾರತೀಯ ಕೃಷಿ ಸಮಾಜ ಸಂಘಟನೆಯಿಂದ ಸತತ ನಿರಂತರವಾಗಿ ಹೋರಾಟ ಮಾಡಿದ ಪ್ರಯುಕ್ತವಾಗಿ ಮಾನ್ಯ ಕಬ್ಬು ಆಯುಕ್ತರು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ SC ಇಂಗಳಗಿ ಮತ್ತು ಸಹಕಾರ ಇಲಾಖೆ ಅಪರ ನಿಬಂಧಕರಂತ ನಿವೃತ್ತ ಶ್ರೀ SM ಕಲುತಿ ಅವರ ವಿಚಾರಣಾಧಿಕಾರಿಯಾಗಿ ನೇಮಿಸಿ 2018ರಿಂದ 2023ರವರೆಗೆ ತನಿಖೆ ಕೈಗೊಳ್ಳುವಂತೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಜಂಟಿ ತನಿಖೆಗೆ ಆಗಸ್ಟ್ ತಿಂಗಳಲ್ಲಿ ಆದೇಶ ಮಾಡಿದರು. ಆ ಆದೇಶದಂತೆ ಆ ವಿಚಾರಣೆಯನ್ನು 3 ತಿಂಗಳಲ್ಲಿ ಪೂರ್ಣಗೊಳಿಸ್ಬೇಕಂತ ಹೇಳಿದ್ರು. ಈಗಾಗಲೇ ಮಾನ್ಯ ವಿಚಾರಣಾಧಿಕಾರಿಗಳು ಪತ್ರಿಕಾ ಜಾಹೀರಾತು ನೀಡೋದ್ರ ಮುಖಾಂತರ ಯಾರು ದೂರು ಕೊಡೋದ್ರ ದಾಖಲೆಗಳು ಸಲ್ಲಿಸೋದ್ರ ಸಹ ಹೇಳಿಕೆಯನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಕಟಣೆ ಮುಖಾಂತರ 18/9/2025ರಂದು ನಾವು ನಮ್ಮ ಸಂಘಟನೆ ವತಿಯಿಂದ ಹೇಳಿಕೆಯನ್ನು ದಾಖಲೆಗಳನ್ನು ಸಲ್ಲಿಸಿದ್ದೀವಿ. ಅದಕ್ಕಾಗಿ ಆ ಒಂದು ಹೇಳಿಕೆಯಾದ ಕಾರಣ ಮಾನ್ಯ ಸಕ್ಕರೆ ಸಚಿವರ ಸೂಚನೆಯಂತೆ ವಿಚಾರಣೆ ಕೂಡ ಪೂರ್ಣಗೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಿದರು. ಆ ತನಿಖಾ ವರದಿಯನ್ನು ಬಹಿರಂಗಗೊಳಿಸ್ಬೇಕಂತೇಳಿ ನಾವು ಈ ಮೂಲಕ ತಮ್ಮ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ಮೊನ್ನೆ ಮಾನ್ಯ ಸಚಿವರಿಗೆ ಪತ್ರ ಬರೆದಿದ್ದೀವಿ. 23/12/2025ರಂದು ರೈತರ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಸಕ್ಕರೆ ಕಾರ್ಖಾನೆಯ ತನಿಖಾ ವರದಿಯನ್ನು ಬಹಿರಂಗಗೊಳಿಸ್ಬೇಕು, ಹಂಚ್ಕೋಬೇಕನ್ನುವಂಥ ಮಾತನ್ನು ಹೇಳಿದ್ದೀವಿ. ಅದು ಅವ್ರಿಗೆ ಇನ್ನವರೆಗೂ ಅದು ಮಾಡ್ತಾ ಇಲ್ಲ. ಅದಕ್ಕಾಗಿ ಆ ತನಿಖಾ ವರದಿಯನ್ನು ಬಹಿರಂಗಗೊಳಿಸಿ ರೈತರಿಗೆ ತಿಳಿಸ್ಬೇಕು ಅನ್ನೋಂಥ ಮಾತನ್ನು ತಮ್ಮೆಲ್ಲರ ಮೀಡಿಯಾ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೇನೆ. ಯಾಕಂದರೆ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ರೈತ ಸಂಜೀವಿನಿ ಕಾರ್ಖಾನೆ ಆಗಿದ್ದದು. ಇದು ಬೆಳಗಾವಿ, ಧಾರವಾಡ ತಾಲೂಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕು ಸೇರಿದಂತೆ ಒಟ್ಟು 18,000ಕ್ಕಿಂತ ಹೆಚ್ಚು ಮತದಾರರು ಹೊಂದಿದಂಥ ದೊಡ್ಡ ಸಕ್ಕರೆ ಕಾರ್ಖಾನೆ. ಆದರೆ ಆಗಸ್ಟ್ 9, 2025 ನಡೆದ ಚುನಾವಣೆಯ ಮತದಾರರು ಕೇವಲ 16,903 ಸದಸ್ಯರು ಮತದಾನ ಹೊಂದಿರ್ತಾರಂದ್ರೆ ಅದರ ಸಂಖ್ಯೆಯನ್ನು ಕಡಿಮೆ ಆಗಿಲ್ಲ. ಸಕ್ಕರೆ ಕಾರ್ಖಾನೆ ಸದಸ್ಯರು ಅಷ್ಟೇ ಆದ ದೊಡ್ಡ ಕಾರ್ಖಾನೆಗೆ ಇವೆಲ್ಲ ಉದ್ದೇಶದಿಂದ ನಾವೆಲ್ಲ ಬಹಿರಂಗ ಮಾಡಬೇಕಂತ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ. ಈ ವಿಷಯ ತಮ್ಮ ಮುಂದೆ ತರುವಂಥ ವಿಶೇಷತೆ ಏನಂತಂದರೆ, ಸೆಪ್ಟೆಂಬರ್ 2025ರಲ್ಲಿ ನಡೆದಂಥ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ನೇತೃತ್ವವನ್ನು ಆತ್ಮೀಯರಾದಂಥ ಶ್ರೀ ಚಂದ್ರರಾಜ್ ಹಟ್ಟಿಹೊಳಿಯವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಕಾರ್ಖಾನೆಯ ನೇತೃತ್ವವನ್ನು ವಹಿಸಿಕೊಂಡು ಚುನಾವಣೆ ಪೂರ್ವದಲ್ಲಿ
ರೈತರಿಗೆ ನೀಡಿದಂಥ ಭರವಸೆಗಳು ಹುಸಿಯಾಗಬಾರ್ದು ಅನ್ನೋಂಥ ಮಾತನ್ನು ಕೂಡ ಸಂದರ್ಭ ನೆನಪಿಗೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಹಿಂದಿನ ಆಡಳಿತ ನಡೆದಂಥ ಆದ ಪ್ರಮಾದಗಳು, ಅಕ್ರಮ ವ್ಯವಹಾರಗಳ ಕುರಿತು ತಮ್ಮದೇ ಕಾಂಗ್ರೆಸ್ ಪಕ್ಷ ನೇತೃತ್ವ ಸರ್ಕಾರ ಶ್ರೀ ಶಿವಾನಂದ ಪಾಟೀಲ್ ಅವರೇನು ವರದಿಯನ್ನು ಜಂಟಿ ಮಾಡಬೇಕಾದ ಜಂಟಿ ತನಿಖೆ ನಡೆಸಿದ್ರು. ಆ ಪ್ರಕಾರವಾಗಿ ನೀವು ರೈತರ ಹಿತದೃಷ್ಟಿಯಿಂದ ನೀವು ರೈತರಿಗೆ ಭರವಸೆ ಕೊಟ್ಟಂತೆ ನೀವು ಅದು ಈಡೇರಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ತಾವು ಕೂಡ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ, ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಕಾರ್ಖಾನೆಯನ್ನು ಭಾಳ ಉತ್ತಮ ನಡೆಸ್ತೇವೆ ಅನ್ನೋಂಥ ವಾಗ್ದಾನ ಕೊಟ್ಟಿದ್ದ ಪ್ರಯುಕ್ತವಾಗಿ ನೀವೆಲ್ಲರೂ ಒಂದು ಅವಿರೋಧ ಆಯ್ಕೆ ಆದಂಗೆ ಚುನಾವಣೆ ನಡೆದರೂ ಕೂಡ ಎಲ್ಲ ರೈತರು ತಮಗೆ ಬೆಂಬಲವಾಗಿ ಮತವನ್ನು ಚಲಾಯಿಸಿ ಒಂದು ಉತ್ತಮವಂತ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದು ನಡೆಸ್ಬೇಕು. ಇನ್ನೊಂದು ವಿಶೇಷವಾಗಿ ತಮಗೆ ಹೇಳಬೇಕು ಅಂತಂದರೆ, ಈಗಾಗಲೇ ಗಾಳಿ ಸುದ್ದಿಗಳು ಹಿಂದಿನ ನಡೆದಂಥ ಅಕ್ರಮ ವ್ಯವಹಾರಗಳನ್ನು ಕೈಬಿಟ್ಟು ಕಾರ್ಖಾನೆಯ ಮುಂದಿನ ವ್ಯವಹಾರಗಳಿಗೆ ಪಾರದರ್ಶಕ ಆಡಳಿತ ಸುಧಾರಣೆ ಕೊಡಬೇಕನ್ನುವಂಥ ಮಾತನ್ನು ಹೇಳಿ ಬರ್ತಾ ಇದ್ದೇವೆ. ದಯವಿಟ್ಟು ಇದಕ್ಕೆ ಯಾರೂ ಕಿವಿ ಕೊಡಬಾರ್ದು. ಯಾಕಂತಂದ್ರೆ ಇದನ್ನು ತಾವೇನು ಚುನಾವಣೆ ಪೂರ್ವದಾಗ ತಾವು ಹೇಳಿದ್ರಿ, ಕಾರ್ಖಾನೆಯ ಹಿಂದಿನ ಅಕ್ರಮಗಳನ್ನ ಬಯಲಿಗೆಳೆದು ಉತ್ತಮ ಸ್ಥಿತಿ ತರ್ತೇನೆ, ಅದಕ್ಕಾಗಿ ನಮಗೆಲ್ಲ ಭರವಸೆ ಕೊಟ್ಟಿದ್ದೀವಿ, ಆ ಮಾತಿನ ನಡೆಸ್ಕೊಡ್ತೀವಿ ಅನ್ನೋ ಸಂಬಂಧಾಗಿ ನೀವು ಹಿಂದಿನ ಅಕ್ರಮಗಳನ್ನು ನೀವು ಬಿಟ್ಕೋತ ಹೋದ್ರೆ ಮುಂದೆ ಪಾರದರ್ಶಕ ಮತ್ತು ಸುಧಾರಣೆ ಅಭಿವೃದ್ಧಿ ಕೊಡುವಂಥದ್ದು ಇದು ಕನಸಿನ ಮಾತಾಗ್ತದೆ. ರೈತರು ಕೊಟ್ಟಂಥ ಭರವಸೆ ಈಡೇರಿಸಲಿಕ್ಕೆ ಸಾಧ್ಯ ಆಗೋದು ಅಂತ ಮಾತನ್ನು ತಮ್ಮ ಮೂಲಕ ಹೇಳ್ತಿದ್ದಾನೆ. ಅದಕ್ಕಾಗಿ ತಾವೇನು ತನಿಖಾ ವರದಿಯನ್ನು ತಾವು ಸರ್ಕಾರದ ಪ್ರತಿನಿಧಿಯಾಗಿ, ನಮ್ಮ MLC ಆಗಿ, ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿ ಕೂಡಲೇ ನೀವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿ ಆ ತನಿಖಾ ವರದಿಯನ್ನು ಬಹಿರಂಗಗೊಳಿಸ್ಬೇಕು. ಇಲ್ಲ ಅಂತಂದ್ರೆ ಅದು ಆ ಸಂಘಕ್ಕೆ ಹಾನಿ ಆಗಲಿಕ್ಕೆ ಎಲ್ಲರೂ ಜವಾಬ್ದಾರಿ ಆಗ್ತಾರೆ. ಅದೇನು ವರದಿ ಕೊಡೋದಕ್ಕೆ ಏನು ಹಾನಿ ಆಗೈತಿ, ಯಾವ ಆಡಳಿತ ಅವಧಿಯಲ್ಲಿ ಹಾನಿಯಾಗಿದೆ, ನಷ್ಟ ಆಗಿದೆ, ಕಾನೂನು ಬಾಹಿರ ಕ್ರಮ ಆಗಿದಾವ, ಅದನ್ನೆಲ್ಲ ಕೂಡಿ ಯಾರಿಂದ ಅವರಿಂದ ವಸೂಲು ಮಾಡಿಸಿ ಆ ಕಾರ್ಖಾನೆಗೆ ನಷ್ಟವನ್ನು ಭರ್ತಿ ಮಾಡ್ಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ.